ಹಲೋ ಸ್ಟೂಡೆಂಟ್ಸ್. ಲಾಸ್ಟ್ ವಿಡಿಯೋದಲ್ಲಿ ಎಲ್ಲಿವರೆಗೂ ನೋಡಿದ್ವಿ ಅಂತ ಹೇಳಿದ್ರೆ ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದರೆ ಏನು ಅಂತ ಗೊತ್ತಾಗಿತ್ತಲ್ವ. ಸ್ಟ್ಯಾಟಿಕ್ ಎಲೆಕ್ಟ್ರಿಸಿಟಿ ಅಂದ್ರೇನು? ಎ ಫಾರ್ಮ್ ಆಫ್ ಎನರ್ಜಿ ಎಕ್ಸ್ಪೀರಿಯನ್ಸ್ಡ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಸ್ಟ್ಯಾಟಿಕ್ ಚಾರ್ಜಸ್ ಅಥವಾ ಚಾರ್ಜಸ್ ಅಟ್ ರೆಸ್ಟ್. ಅದೇ ರೀತಿ ಕರೆಂಟ್ ಎಲೆಕ್ಟ್ರಿಸಿಟಿ. ಇನ್ ದಿಸ್ ಕೇಸ್ ಚಾರ್ಜಸ್ ಆರ್ ಇನ್ ಮೋಷನ್. ದಿಸ್ ಎಂಟೈರ್ ಚಾಪ್ಟರ್ ನಿಮಗೆ ಚಾರ್ಜಸ್ ಆರ್ ಇನ್ ಮೋಷನ್ ವಿಷಯದಲ್ಲೇ ಬರುತ್ತೆ. ಅಂದರೆ ಕರೆಂಟ್ ಎಲೆಕ್ಟ್ರಿಸಿಟಿ ಬಗ್ಗೆನೇ ಸ್ಟಡಿ ಮಾಡೋದಿರುತ್ತೆ. ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್ ಇದೆ, ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಫಸ್ಟ್, ವಾಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ? ಎಲೆಕ್ಟ್ರಿಸಿಟಿ ಮೀನ್ಸ್ ಎ ಫಾರ್ಮ್ ಆಫ್ ಎನರ್ಜಿ. ವಿ ಎಕ್ಸ್ಪೀರಿಯನ್ಸ್ ದಿಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಚಾರ್ಜ್. ಬಟ್ ಕರೆಂಟ್ ಎಲೆಕ್ಟ್ರಿಸಿಟಿ ಅಂದರೆ ದ ಸೇಮ್ ಫಾರ್ಮ್ ಆಫ್ ಎನರ್ಜಿ ವಿ ಎಕ್ಸ್ಪೀರಿಯನ್ಸ್ ಡ್ಯೂ ಟು ಪ್ರೆಸೆನ್ಸ್ ಆಫ್ ಚಾರ್ಜಸ್ ವಿಚ್ ಆರ್ ಇನ್ ಮೋಷನ್. ದಟ್ ಈಸ್ ಕರೆಂಟ್ ಎಲೆಕ್ಟ್ರಿಸಿಟಿ. ಅರ್ಥ ಆಯ್ತಾ? ಎಸ್ಪೆಷಲಿ ವಿ ಸ್ಟಡಿ ದ ಕರೆಂಟ್ ಎಲೆಕ್ಟ್ರಿಸಿಟಿ ಇನ್ ಸಾಲಿಡ್ಸ್. ಸಾಲಿಡ್ಸಲ್ಲಿ ಏನಾಗುತ್ತೆ? ಸಾಲಿಡ್ಸಲ್ಲಿ ನಮಗೆ ಚಾರ್ಜಸ್ನ ಕ್ಯಾರಿ ಮಾಡೋ ಏಜೆಂಟ್ ಯಾರು ಅಂತ ಹೇಳಿದ್ರೆ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ಸ್ ಚಾರ್ಜಸ್ ಕ್ಯಾರಿ ಮಾಡೋದು. ಹಾಗಾಗಿ ಸಾಲಿಡ್ಸಲ್ಲಿ ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ನ ನೋಡ್ತೀವಿ. ದ ಫ್ಲೋ ಆಫ್ ಎಲೆಕ್ಟ್ರಾನ್ ನಥಿಂಗ್ ಬಟ್ ಚಾರ್ಜ್ ಫ್ಲೋ ಆಗ್ತಾ ಇದೆ. ದಟ್ ಮೀನ್ಸ್ ದೇ ಆರ್ ಇನ್ ಮೋಷನ್. ಅರ್ಥ ಆಗ್ತಿದೆಯಾ? ಓನ್ಲಿ ವೈರ್ಸಲ್ಲಿ ಅಷ್ಟೇನಾ ಎಲೆಕ್ಟ್ರಿಸಿಟಿ ಪಾಸ್ ಆಗೋದು? ಇಲ್ಲ. ಈವನ್ ಲಿಕ್ವಿಡ್ಸಲ್ಲೂ ಕೂಡ ನಮಗೆ ಕರೆಂಟ್ ಫ್ಲೋ ಆಗುತ್ತೆ, ರೈಟ್? ಹಾಗಿದ್ರೆ ಲಿಕ್ವಿಡ್ಸಲ್ಲಿ ಚಾರ್ಜಸ್ ಎಲ್ಲಿರುತ್ತೆ? ಚಾರ್ಜಸ್ ಕ್ಯಾರಿಡ್ ಬೈ ಅಯಾನ್ಸ್. ಅಂದರೆ ಪಾಸಿಟಿವ್ಲಿ ಮತ್ತು ನೆಗೆಟಿವ್ಲಿ ಚಾರ್ಜ್ಡ್ ಅಯಾನ್ಸ್ ಇರುತ್ತೆ. ದೀಸ್ ಅಯಾನ್ಸ್ ಕ್ಯಾರಿ ಚಾರ್ಜಸ್. ಸೊ ದೀಸ್ ಅಯಾನ್ಸ್ ಫ್ಲೋ. ಆವಾಗ ನಮಗೆ ಲಿಕ್ವಿಡ್ಸಲ್ಲಿ ಎಲೆಕ್ಟ್ರಿಕ್ ಕರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಸಾಲಿಡ್ಸಲ್ಲಿ ಎಲೆಕ್ಟ್ರಾನ್ಸ್ ಫ್ಲೋ ಆದರೆ ನಮಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಕರೆಂಟು. ಲಿಕ್ವಿಡ್ಸಲ್ಲಿ ಅಯಾನ್ಸ್ ಮೂವ್ಮೆಂಟ್ ಆದರೆ ನಮಗೆ ಕರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಹಾಗಿದ್ರೆ ಲಿಕ್ವಿಡ್ಸಲ್ಲಿ ಅಯಾನ್ಸ್ ಇಲ್ಲದೆ ಇದ್ದರೆ ನಮಗೆ ಕರೆಂಟು ಫ್ಲೋನೇ ಆಗಲ್ಲ. ಹಾಗಾಗಿ ಪ್ಯೂರ್ ವಾಟ್ರಲ್ಲಿ ನಮಗೆ ಫ್ರೀ ಅಯಾನ್ಸ್ ಇರೋದಿಲ್ಲ. ಹಾಗಾಗಿ ಪ್ಯೂರ್ ವಾಟ್ರಲ್ಲಿ ಕರೆಂಟ್ ಫ್ಲೋ ಆಗಲ್ಲ, ರೈಟ್? ಯಾವಾಗ ನಾವು ಸಮ್ ಇಂಪ್ಯೂರಿಟೀಸ್ನ ಆ್ಯಡ್ ಮಾಡ್ತೀವಿ ಪ್ಯೂರ್ ವಾಟರ್ಗೆ, ಸಮ್ ಅಯಾನ್ಸ್, ಓಕೆ, ಸಮ್ ಆ್ಯಸಿಡ್ ಅಥವಾ ಬೇಸ್ನ ವಾಟರ್ಗೆ ಹಾಕಿದಾಗ ಅದರಲ್ಲಿ ಫ್ರೀ ಅಯಾನ್ಸ್ ಬರುತ್ತೆ. ಆವಾಗ ನಮಗೆ ಈ ಅಯಾನ್ಸ್ ಫಾರ್ಮ್ ಆಗುತ್ತೆ ವಿಚ್ ಕ್ಯಾರೀಸ್ ಚಾರ್ಜಸ್. ಅವು ಫ್ಲೋ ಆಗೋಕ್ಕೆ ಸ್ಟಾರ್ಟ್ ಆದಾಗ ಕರೆಂಟ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಚಾರ್ಜಸ್ನ ಕ್ಯಾರಿ ಮಾಡೋಕ್ಕೆ ಒಬ್ಬ ಏಜೆಂಟ್ ಬೇಕು. ಆ ಏಜೆಂಟ್ ಇದ್ದರೆ ಮಾತ್ರ ಚಾರ್ಜಸ್ ಫ್ಲೋ ಆಗುತ್ತೆ. ಅರ್ಥ ಆಗ್ತಿದೆಯಾ? ಅದು ಸಾಲಿಡ್ಸಲ್ಲಿ ಎಲೆಕ್ಟ್ರಾನ್ ಆಗಿರುತ್ತೆ, ಲಿಕ್ವಿಡ್ಸಲ್ಲಿ ಅಯಾನ್ಸ್ ಆಗಿರುತ್ತೆ. ನಿಮಗೆ ಕೇಸ್ ಸ್ಟಡಿ ಕ್ವಶನ್ಸಲ್ಲಿ ಇದೆಲ್ಲ ಹೆಲ್ಪ್ ಮಾಡುತ್ತೆ. ಈಗ ನಾವು ಕಂಪ್ಲೀಟಾಗಿ ಸಾಲಿಡ್ಸಲ್ಲಿ ಯಾವ ರೀತಿ ಕರೆಂಟ್ ಫ್ಲೋ ಆಗುತ್ತೆ, ಅದರ ಮೆಷರ್ಮೆಂಟ್ ಯಾವ ಥರ ಮಾಡ್ತೀವಿ ಅದೆಲ್ಲ ನೋಡೋಣ. ಕರೆಂಟ್ ಎಲೆಕ್ಟ್ರಿಸಿಟಿ ಅಂದ್ರೇನು? ದ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಲ್ವಾ? ಈಚ್ ಎಲೆಕ್ಟ್ರಾನಲ್ಲಿ ನಮಗೆ ಒಂದಷ್ಟು ಚಾರ್ಜ್ ಇರುತ್ತೆ, ರೈಟ್? ಎಲೆಕ್ಟ್ರಾನ್ ಕ್ಯಾರೀಸ್ ಚಾರ್ಜ್. ಆ್ಯಂಡ್ ವಿ ನೋ ದಟ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಇನ್ ಆಟಮ್ ಅಲ್ವಾ? ಆಟಮಲ್ಲಿ ಈ ಎಲೆಕ್ಟ್ರಾನ್ಸು ಆಟಮ್ ಸುತ್ತ ಮೀನ್ಸ್ ನ್ಯೂಕ್ಲಿಯಸ್ ಸುತ್ತಾ ಇರುತ್ತೆ, ರೈಟ್? ಹಾಗಿದ್ರೆ ದೀಸ್ ಆಟಮ್ಸ್ ಆರ್ ಪ್ರೆಸೆಂಟ್ ಇನ್ ಕಂಡಕ್ಟರ್ ಅಲ್ವಾ? ವೈರ್ಸು ಮೆಟಲ್ಸಲ್ಲಿ ಇರುತ್ತೆ. ಎಲ್ಲ ಮೆಟಲ್ಸು ಮೇಡಪ್ ಆಫ್ ಆಟಮ್ಸ್, ರೈಟ್? ಸೊ ಹಾಗಾಗಿ ಅಲ್ಲಿ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಒಂದು ಎಕ್ಸಾಂಪಲ್ ತೊಗೊಳ್ಳೋಣ, ಕಾಪರ್ದು. ಕಾಪರ್ ವೈರಲ್ಲಿ ನಮಗೆ ಆಟಮ್ಸ್ ಇರುತ್ತೆ. ಆಟಮ್ಸ್ ಸುತ್ತ ಎಲೆಕ್ಟ್ರಾನ್ಸ್ ಸುತ್ತಾ ಇರುತ್ತೆ, ಅಂದರೆ ಫ್ರೀ ಎಲೆಕ್ಟ್ರಾನ್ಸ್ ಇರುತ್ತೆ. ಹಾಗಿದ್ರೆ ಈಚ್ ಎಲೆಕ್ಟ್ರಾನಲ್ಲಿ ನಮಗೆ ಎಷ್ಟು ಚಾರ್ಜ್ ಇರುತ್ತೆ ಅಂತ ನೋಡೋಣ. ಸಿ ಮೀನ್ಸ್ ವಿ ನೋ ದ ಯೂನಿಟ್ ಆಫ್ ಚಾರ್ಜ್ ಇಸ್ ಕೂಲಂಬ್. ಹೇಳಿದ್ವಲ್ಲ, ಕೂಲಂಬ್. ಹಾಗಿದ್ರೆ ಒಂದು ಎಲೆಕ್ಟ್ರಾನ್ ಅಂದರೆ ಎಷ್ಟು ಚಾರ್ಜ್ ಇರುತ್ತೆ ಅಂತ ನೋಡೋಣ. ದ ವ್ಯಾಲ್ಯೂ ಈಸ್ 1.6 ಇಂಟು 10⁻⁻19 ಕೂಲಂಬ್. ಸೊ ಎಲೆಕ್ಟ್ರಾನ್ ನೆಗೆಟಿವ್ ಚಾರ್ಜ್ ಇರೋದ್ರಿಂದ ಇದು ಮೈನಸ್ ವ್ಯಾಲ್ಯೂ ಬಂದಿದೆ. ಈ ವ್ಯಾಲ್ಯೂನ ನಾನು ಡೆಸಿಮಲ್ ವ್ಯಾಲ್ಯೂನಲ್ಲಿ ಬರೆದ್ರೆ ಅದೆಷ್ಟಾಗುತ್ತೆ ಅಂದರೆ -0. ಅಟ್ಲೀಸ್ಟ್ 18 zeros ಲೈಕ್ ದಿಸ್, ಆಮೇಲೆ 16. ಇಷ್ಟು ಸಣ್ಣ ವ್ಯಾಲ್ಯೂ ಇದು. ಅಂದರೆ ಒಂದು ಎಲೆಕ್ಟ್ರಾನಲ್ಲಿ ಅಷ್ಟು ಕಡಿಮೆ ಚಾರ್ಜ್ ಇರುತ್ತೆ ಅಂತ ಹೇಳಿ. ಹಾಗಿದ್ರೆ ಒಂದು ಕೂಲಂಬ್ ಆಗಲಿಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು? ಒಂದು ಕೂಲಂಬ್ ಆಗೋಕ್ಕೆ 6.25 ಇಂಟು 10⁻18 ಎಲೆಕ್ಟ್ರಾನ್ಸ್ ಬೇಕು. ಇದು ನಿಮಗೆ ಗೊತ್ತಿರಲಿ, ವೆರಿ ಇಂಪಾರ್ಟೆಂಟ್. ಇವೆರಡು ನಂಬರ್ಸು, ಚಾರ್ಜ್ ಆನ್ ಈಚ್ ಎಲೆಕ್ಟ್ರಾನ್ ಆ್ಯಂಡ್ ಟು ಮೇಕ್ 1 ಕೂಲಂಬ್ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ರಿಕ್ವೈರ್ಡ್. ಗೊತ್ತಾಯ್ತಲ್ವಾ? ಇದನ್ನು ಇನ್ನೊಂದು ಸ್ವಲ್ಪ ಡೀಟೇಲಾಗಿ ಅರ್ಥ ಮಾಡ್ಕೊಳ್ಳೋಣ. ಚಾರ್ಜ್ ಆನ್ ಈಚ್ ಎಲೆಕ್ಟ್ರಾನ್, ಒಂದು ಎಲೆಕ್ಟ್ರಾನಲ್ಲಿ ಎಷ್ಟಿರುತ್ತೆ ಚಾರ್ಜು? -1.6 ಇಂಟು 10⁻⁻19 ಕೂಲಂಬ್ ಆಫ್ ಚಾರ್ಜ್ ಇರುತ್ತೆ. ಸೊ ಈ ರೀತಿ 1 ಕೂಲಂಬ್ ಆಫ್ ಚಾರ್ಜ್ ಆಗಲಿಕ್ಕೆ ಆ ಥರದ್ದು ಎಷ್ಟು ಎಲೆಕ್ಟ್ರಾನ್ಸ್ ಬೇಕಾಗುತ್ತೆ? 6.25 ಇಂಟು 10⁻18 ಎಲೆಕ್ಟ್ರಾನ್ಸ್. ಸೊ ಈ ವ್ಯಾಲ್ಯೂನ್ ಕಡಿಮೆ ಇಲ್ಲ, ಕ್ರೋರ್ಸ್ ಆಫ್ ಕ್ರೋರ್ಸ್ ಎಲೆಕ್ಟ್ರಾನ್ಸ್ ಬೇಕು ಒಂದು ಕೂಲಂಬ್ ಚಾರ್ಜ್ ಆಗೋಕ್ಕೆ.
ಆಯಿತಾ. ಇದೆರಡು ನಿಮಗೆ ನೆನಪಿರಲಿ ನಂಬರ್ಸ್. ಕನ್ಸಿಡರ್ ದಿಸ್ ಇಸ್ 1 ಕೂಲಂಬ್ ಚಾರ್ಜ್ ಅಂತ ಅಂದ್ಕೊಳ್ಳೋಣ. ಇದನ್ನು ಈ 1 ಕೂಲಂಬ್ ಚಾರ್ಜ್ಗೆ 1 ಎಲೆಕ್ಟ್ರಾನ್ನ ಕಾಂಟ್ರಿಬ್ಯೂಷನ್ ಎಷ್ಟು ಗೊತ್ತಾ? ಇಷ್ಟ ಸ್ಮಾಲ್ ಡಾಟ್ ಕಾಣಿಸ್ತಾ ಇದೆಯಾ ಇಲ್ಲಿ, ವೆರಿ ಸ್ಮಾಲ್ ಡಾಟ್, ಇಷ್ಟೇ 1 ಎಲೆಕ್ಟ್ರಾನ್ ಅಂದರೆ. ಲೈಕ್ ದಿಸ್ 1 ಎಲೆಕ್ಟ್ರಾನ್ನ ಚಾರ್ಜು ತುಂಬ ಕಡಿಮೆ ಇರುತ್ತೆ. ಆ ಥರ 6.25 ಕ್ರೋರ್ಸ್ ಆಫ್ ಎಲೆಕ್ಟ್ರಾನ್ಸ್ ಇದರಲ್ಲಿ ಬಂದಾಗ ಅದು 1 ಕೂಲಂಬ್ ಚಾರ್ಜಾಗಿ ಕನ್ವರ್ಟ್ ಆಗುತ್ತೆ. ಹಿಯರ್ ದಿಸ್ ಇಸ್ 1 ಕೂಲಂಬ್ ಅಲ್ವಾ. 1 ಕೂಲಂಬ್ ಆಗಲಿಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ಇದೆ ಒಳಗಡೆ? 6.25 ಇಂಟು 10^18 ಎಲೆಕ್ಟ್ರಾನ್ಸ್ ಇದೆ. ಈಚ್ ಎಲೆಕ್ಟ್ರಾನ್ ಮೇಲೆ ಎಷ್ಟು ಚಾರ್ಜ್ ಇದೆ? ಇಂಟು 1.6 ಇಂಟು ದಟ್ ಈಸ್ -1.6 ಇಂಟು 10^-19 ಕೂಲಂಬ್ ಆಫ್ ಚಾರ್ಜ್ ಇದೆ. ಏನು ವ್ಯಾಲ್ಯೂ ಬರುತ್ತೆ? ಇಟ್ ಈಸ್ 1 ಕೂಲಂಬ್ ಆಫ್ ಚಾರ್ಜ್. ಅಂಡರ್ಸ್ಟುಡ್? ಇದನ್ನೆಲ್ಲ ಯಾಕೆ ಡಿಫೈನ್ ಮಾಡ್ತಾ ಇದ್ದೀವಿ ಅಂದರೆ ಟು ಮೆಜರ್ ಕರೆಂಟ್ ಎಲೆಕ್ಟ್ರಿಸಿಟಿ. ಕಂಡಕ್ಟರ್ಲಿ ಎಷ್ಟು ಕರೆಂಟ್ ಇದೆ ಅಂತ ಗೊತ್ತಾಗೋಕ್ಕೆ ಈ ನಂಬರ್ಸ್ ಎಲ್ಲ ಬೇಕಾಗುತ್ತೆ. ಹಾಗಿದ್ರೆ ಕರೆಂಟ್ನ ಯಾವ ರೀತಿ ಮೆಜರ್ ಮಾಡ್ತಾರೆ ಅಂತ ನೋಡೋಣ. ಯೂನಿಟ್ ಆಫ್ ಕರೆಂಟ್ ಈಸ್ ಆಂಪೇರ್ಸ್ ವಿಚ್ ಈಸ್ ರೆಪ್ರೆಸೆಂಟೆಡ್ ಬೈ ಕ್ಯಾಪಿಟಲ್ ಎ. ನಾವು ಕರೆಂಟ್ ಅಂತ ಯಾವಾಗ ಕರಿತೀವಿ? ಎಲೆಕ್ಟ್ರಾನ್ಸ್ ಫ್ಲೋ ಆಗಬೇಕಲ್ವಾ. ಸೊ ಇಲ್ಲಿ ನೋಡಿ, ಯಾವಾಗ ನಾವು ಬ್ಯಾಟ್ರೀಸನ್ನ ಕನೆಕ್ಟ್ ಮಾಡ್ತೀವಿ ಆಗ ಎಲೆಕ್ಟ್ರಿಸಿಟಿ ಅಂದರೆ ಎಲೆಕ್ಟ್ರಾನ್ಸು ಕಂಡಕ್ಟರ್ಲಿ ಫ್ಲೋ ಆಗಿ ಸ್ಟಾರ್ಟ್ ಆಗುತ್ತೆ ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್. ನಾವು ಹೇಳಿದ್ವಿ ಅದನ್ನು ಯಾವ ರೀತಿ ಮೆಷರ್ ಮಾಡ್ತೀವಿ? ಆ್ಯಂಪೇರಲ್ಲಿ ಮೆಷರ್ ಮಾಡ್ತೀವಿ ಅಂತ ಹೇಳಿ. ಸೊ ಹಾಗಿದ್ರೆ 1 ಆ್ಯಂಪೇರ್ ಅಂದರೆ ಏನು ಅಂತ ಚೆಕ್ ಮಾಡೋಣ. ನಮ್ಗೆ ಗೊತ್ತಿದೆ 1 ಕೂಲಂಬ್ ಆಫ್ ಚಾರ್ಜ್ ಅಲ್ವಾ ಇದು. ಈ 1 ಕೂಲಂಬ್ ಆಫ್ ಚಾರ್ಜ್ ನಮಗೆ 1 ಸೆಕೆಂಡಲ್ಲಿ ಪಾಸ್ ಆದರೆ ಒಂದು ಕಂಡಕ್ಟ್ರಲ್ಲಿ ಅದನ್ನು ನಾವು 1 ಆ್ಯಂಪೇರ್ ಆಫ್ ಕರೆಂಟ್ ಅಂತ ಕರಿತೀವಿ. ಓಕೆ, 1 ಆ್ಯಂಪ್ ಆಫ್ ಕರೆಂಟ್. ಹಾಗಿದ್ರೆ 1 ಕೂಲಂಬ್ ಆಫ್ ಚಾರ್ಜ್ ಆಗಲಿಕ್ಕೆ ಎಷ್ಟು ಎಲೆಕ್ಟ್ರಾನ್ಸ್ ಬೇಕು ಅಂತ ಹೇಳಿದೆ? 6.25 ಇಂಟು 10^18 ಎಲೆಕ್ಟ್ರಾನ್ಸ್. ಇಷ್ಟು ಎಲೆಕ್ಟ್ರಾನ್ಸು 1 ಸೆಕೆಂಡಲ್ಲಿ ಮೂವ್ ಆದರೆ ಒಂದು ಕಂಡಕ್ಟ್ರಲ್ಲಿ ಅವಾಗ ಅದು 1 ಆ್ಯಂಪೇರ್ ಆಫ್ ಕರೆಂಟ್ ಆಗುತ್ತೆ. ವೆರಿ ಸಿಂಪಲ್, ಅರ್ಥ ಆಯ್ತಲ್ವಾ? 1 ಕೂಲಂಬ್ ಆಫ್ ಚಾರ್ಜ್ ಪರ್ 1 ಸೆಕೆಂಡ್. ಅದನ್ನು ನಾವು ಯಾವ ರೀತಿ ಮೆಜರ್ ಮಾಡ್ತೀವಿ ಅಂದರೆ ನಾವು ಕರೆಂಟ್ನ ಐಯಲ್ಲಿ ರೆಪ್ರೆಸೆಂಟ್ ಮಾಡ್ತೀವಲ್ವಾ. ಸೊ ಕರೆಂಟ್ ಇಸ್ ಈಕ್ವಲ್ ಟು ದ ಚಾರ್ಜನ್ನು ನಾವು ಕ್ಯೂನಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ. ನಂಬರ್ ಆಫ್ ಚಾರ್ಜಸ್ ಫ್ಲೋಡ್ ಪರ್ ಸೆಕೆಂಡ್ ಅಲ್ವಾ, ಅದು ಟೈಮ್ ಅಂತ ಮೆಜರ್ ಮಾಡೋಣ. ಸೊ ದಿಸ್ ಈಸ್ ಯುವರ್ ಕರೆಂಟ್. ದ ಫ್ಲೋ ಆಫ್ ಕರೆಂಟ್ ಎಷ್ಟಿದೆ ಅಂತ ಕ್ಯಾಲ್ಕುಲೇಟ್ ಮಾಡೋಕ್ಕೆ I = Q/T ಫಾರ್ಮುಲಾ ಯೂಸ್ ಮಾಡ್ತೀವಿ. ದಿಸ್ ಇಸ್ ದ ಫಸ್ಟ್ ಫಾರ್ಮುಲಾ ಇನ್ ದಿಸ್ ಚಾಪ್ಟರ್. ಗೊತ್ತಾಯ್ತಲ್ವಾ? ವೆರಿ ಸಿಂಪಲ್. ನಮಗೆ ಗೊತ್ತಿದೆ ಎಲೆಕ್ಟ್ರಾನ್ಸಲ್ಲಿ ಚಾರ್ಜ್ ಇರುತ್ತೆ ಅಂತ. ಆ ಚಾರ್ಜ್ನ ಮೆಷರ್ ಮಾಡಿದಾಗ ಅದು -1.6 ಇಂಟು 10^-19 ಕೂಲಂಬ್ ಇರುತ್ತೆ. ಇದು ವೆರಿ ಸ್ಮಾಲ್ ಕೂಲಂಬ್, ತುಂಬ ಕಡಿಮೆ ವ್ಯಾಲ್ಯೂ. ಅದು 1 ಕೂಲಂಬ್ ಆಗಲಿಕ್ಕೆ ನಮಗೆ 6.25 ಇಂಟು 10^18 ಎಲೆಕ್ಟ್ರಾನ್ಸ್ ಬೇಕು. ಕ್ರೋರ್ಸ್ ಎಲೆಕ್ಟ್ರಾನ್ಸ್ ಬಂದಾಗ ಅದು 1 ಕೂಲಂಬ್ ಚಾರ್ಜ್ ಆಗುತ್ತೆ. ಆ ಥರ 1 ಕೂಲಂಬ್ ಚಾರ್ಜು 1 ಸೆಕೆಂಡಲ್ಲಿ ಮೂವ್ ಆದರೆ ಒಂದು ಕಂಡಕ್ಟರಲ್ಲಿ ಅದನ್ನು ನಾವು 1 ಆ್ಯಂಪೇರ್ ಆಫ್ ಕರೆಂಟ್ ಅಂತ ಕರಿತೀವಿ. 2 ಆ್ಯಂಪೇರ್ ಕರೆಂಟ್ ಅಂತ ಕರೆಯೋಕ್ಕೆ 2 ಕೂಲಂಬ್ ಆಫ್ ಚಾರ್ಜು 1 ಸೆಕೆಂಡಲ್ಲಿ ಮೂವ್ ಆಗಬೇಕು. ಆ ಥರ ಹೇಳ್ತೀವಿ. ಕರೆಂಟ್ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಆನ್ ದ ಬೇಸಿಸ್ ಆಫ್ ಚಾರ್ಜಸ್ I = Q/T ಇಸ್ ದ ಫಾರ್ಮುಲಾ. ಗೊತ್ತಾಯ್ತಲ್ವಾ? ಈಗ ನೆಕ್ಸ್ಟ್ ಕ್ವಶನ್ ಏನು ಅಂತಂದರೆ, ಎಲೆಕ್ಟ್ರಾನ್ಸ್ ಸುಮ್ಮನೆ ಫ್ಲೋ ಆಗುತ್ತಾ? ಯಾರು ಅದನ್ನು ತಳ್ತಾ ಇರೋದು? ಈಚ್ ಎಲೆಕ್ಟ್ರಾನ್ನ ಯಾರು ಪುಷ್ ಮಾಡ್ತಿದ್ದಾರೆ? ಅದ್ರ ಮೇಲೆ ಒಂದಿಷ್ಟು ಡೀಟೇಲ್ಸ್, ಈಗೇನಿಷ್ಟು ಡೀಟೇಲ್ಸ್ ನೋಡಿದ್ದೀವೋ ಅದೇ ರೀತಿ ಈ ಪುಷ್ ಮಾಡ್ತಿರೋ ಎಲಿಮೆಂಟ್ ಒಂದಿದೆ, ವೆರಿ ಇಂಪಾರ್ಟೆಂಟ್. ಓಕೆ, ಯಾರು ಪುಷ್ ಮಾಡ್ತಾ ಇದ್ದಾರೆ ನೋಡೋಣ. ಈಗ ಇಲ್ಲಿ ನೋಡಿ, ನಮಗೆ ಎಲೆಕ್ಟ್ರಾನ್ಸ್ ಇದೆ, ಇದರಲ್ಲಿ ಸುಮ್ಮನೆ ಇದೆ ಅಲ್ವಾ, ರೆಸ್ಟಲ್ಲಿದೆ. ಈಗ ಬ್ಯಾಟ್ರಿ ಕನೆಕ್ಟ್ ಮಾಡಿದ್ಮೇಲೆ ನಮಗೆ ಎಲೆಕ್ಟ್ರಾನ್ಸು ಮೂವ್ ಆಗೋಕ್ಕೆ ಸ್ಟಾರ್ಟ್ ಆಯಿತು ಅಲ್ವಾ. ಬ್ಯಾಟ್ರಿಲಿ ಏನಿದೆ? ವೋಲ್ಟೇಜ್ ಇದೆ ಅಲ್ವಾ. ಸೊ ವೋಲ್ಟೇಜ್ ಇಸ್ ದ ಡ್ರೈವಿಂಗ್ ಫೋರ್ಸ್, ರೈಟ್. ಸೊ ವೋಲ್ಟೇಜ್ನ ನಾವು ಪೊಟೆನ್ಷಿಯಲ್ ಡಿಫರೆನ್ಸ್ ಅಂತಲೂ ಕರಿತೀವಿ. ಹಾಗಿದ್ರೆ ಪೊಟೆನ್ಷಿಯಲ್ ಡಿಫರೆನ್ಸ್ ಅಂದರೆ ಏನು ಅಂತ ಈ ಬ್ಯಾಟ್ರಿ ಸೆಲ್ಲಿಂದ ಅರ್ಥ ಮಾಡ್ಕೊಳ್ಳೋಣ. ಬ್ಯಾಟ್ರಿನಲ್ಲಿ ನಮಗೆ 2 ಎಂಡ್ಸ್ ಇರುತ್ತೆ. ಈ ನಾಬ್ ಇರೋ ಕಡೆ ನಾವು ಇದನ್ನು ಪಾಸಿಟಿವ್ ಎಂಡ್ ಅಂತ ಕರಿತೀವಿ. ಸೊ ಇದು ನೆಗೆಟಿವ್ ಎಂಡ್. ನೆಗೆಟಿವ್ ಎಂಡಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ತುಂಬ ಇರುತ್ತೆ, ಅದೇ ರೀತಿ ಪಾಸಿಟಿವ್ ಕಡೆ ಕಡಿಮೆ ಇರುತ್ತೆ. ನೀವು ಯಾವಾಗ ಇದನ್ನು ಒಂದು ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡ್ತೀರೋ ಆಗ ಈ ಎಲೆಕ್ಟ್ರಾನ್ಸು ಈ ಏನು ನೆಗೆಟಿವ್ನಲ್ಲಿ ಜಾಸ್ತಿ ಇದೆಯೋ ಆ ಕಡೆಯಿಂದ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ.
ಕಡಿಮೆ ಯಾವ ಕಡೆ ಇದೆಯೋ ಡೆನ್ಸಿಟಿ ಆ ಕಡೆ ಮೂವ್ ಆಗಿ ಸ್ಟಾರ್ಟ್ ಆಗುತ್ತೆ. ದಿಸ್ ಇಸ್ ವಾಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಈಸ್. ಈ ಕಾನ್ಸೆಪ್ಟ್ನ ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ಈ ವಾಟರ್ ಟ್ಯಾಂಕಲ್ಲಿ ಸೊ ವಾಟರ್ ಲೆವೆಲ್ ಇಲ್ಲಿವರೆಗೂ ಇದೆ. ಸೊ ಆಗ ಒಂದು ಪರ್ಟಿಕ್ಯುಲರ್ ಪ್ರೆಷರಿಂದ ವಾಟರ್ ಹೊರಗಡೆ ಬರುತ್ತಲ್ವಾ. ಅದೇ ನಿಮಗೆ ವಾಟರ್ ತುಂಬ ಕಡಿಮೆ ಇದೆ ಅಂತ ಇಟ್ಕೊಳ್ಳಿ, ವಾಟರ್ ಲೆವೆಲ್ ಕಡಿಮೆ ಇದೆ, ಅವಾಗ ಪ್ರೆಷರ್ ಕಡಿಮೆ ಇರುತ್ತೆ. ಅಥವಾ ಫುಲ್ ಇದ್ದರೆ ಇನ್ನೂ ತುಂಬ ಪ್ರೆಷರ್ ಜಾಸ್ತಿ ಇರುತ್ತೆ. ಅದೇ ರೀತಿ ಎಲೆಕ್ಟ್ರಾನ್ ಡೆನ್ಸಿಟಿ ತುಂಬ ಇದ್ದು ತುಂಬ ಕಡಿಮೆ ಇರೋ ಕಡೆ ಬರ್ತಾ ಇದೆ ಅಂದರೆ ತುಂಬ ಡೆನ್ಸಿಟಿಯಲ್ಲಿ ಎಲೆಕ್ಟ್ರಾನ್ಸ್ ಮೂವ್ ಆಗುತ್ತೆ. ಅದೇ ಇಲ್ಲಿ ಡೆನ್ಸಿಟಿ ಕಡಿಮೆ ಇತ್ತು, ಸ್ವಲ್ಪ ಡಿಫ್ರೆನ್ಸ್ ಇತ್ತು ಅಂತಂದರೆ ಸ್ವಲ್ಪ ಫ್ಲೋ ಇನ್ನೂ ಸ್ಲೋ ಇರುತ್ತೆ ಅಥವಾ ಕಡಿಮೆ ಇರುತ್ತೆ ಅಷ್ಟೇ. ಈಗ ಈ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಜಾಸ್ತಿ ಇದ್ದಷ್ಟು ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಯಾವ ರೀತಿ ಮೆಜರ್ ಮಾಡ್ತೀವಿ ಒಂದು ಸರ್ಕ್ಯೂಟಲ್ಲಿ ಅಂತ ನೋಡೋಣ. ಈ ಎಲೆಕ್ಟ್ರಾನ್ಸ್ನ ಡ್ರೈವ್ ಮಾಡೋಕ್ಕೆ ಒಂದು ಎನರ್ಜಿ ಬೇಕಾಗುತ್ತಲ್ವಾ, ಅದನ್ನು ವರ್ಕ್ ಡನ್ ಅಂತ ಕರಿತೀವಿ. ವಿ ಮೆಜರ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇನ್ ಟರ್ಮ್ಸ್ ಆಫ್ ವರ್ಕ್ ಡನ್. ಅಂದರೆ ಎಷ್ಟು ವರ್ಕ್ ಬೇಕು ಟು ಮೂವ್ ಸಮ್ ಪರ್ಟಿಕ್ಯುಲರ್ ನಂಬರ್ ಆಫ್ ಚಾರ್ಜಸ್, ಅದನ್ನು ನಾವು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಕರಿತೀವಿ. ಅದೇ 1 ವೋಲ್ಟ್, ಆ್ಯಕ್ಚುಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ನ ಯೂನಿಟ್ ಏನು ಅಂದರೆ ವೋಲ್ಟ್, ರೈಟ್? ಸೊ ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ವೋಲ್ಟ್. ಹಾಗಾಗಿ 1 ವೋಲ್ಟ್ ಅಂತ ಕರೆಯೋಕ್ಕೆ ಒಂದು ಸರ್ಕ್ಯೂಟಲ್ಲಿ 1 ವೋಲ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇದೆ ಅಂತಂದರೆ 1 ಜೋಲ್ ಆಫ್ ವರ್ಕ್ ಡನ್ ರಿಕ್ವೈರ್ಡ್ ಟು ಪುಷ್ 1 ಕೂಲಂಬ್ ಆಫ್ ಚಾರ್ಜ್. ನಾವೇನಾದರೂ 1 ಕೂಲಂಬ್ನ ಪುಷ್ ಮಾಡೋಕ್ಕೆ 1 ಜೌಲ್ ಆಫ್ ವರ್ಕ್ ಡನ್ ಯೂಸ್ ಮಾಡಿದ್ರೆ ಅದು 1 ವೋಲ್ಟ್ ಆಗಿರುತ್ತೆ ಸರ್ಕ್ಯೂಟಲ್ಲಿ ವೋಲ್ಟೇಜ್. ಆಗಲೇ ಏನು ಗೊತ್ತಾಯಿತು ನಮಗೆ, 1 ಆಂಪೇರ್ ಅಂದರೆ 1 ಆಂಪೇರ್ ಅಂತಂದರೆ 1 ಕೂಲಂಬ್ ಆಫ್ ಚಾರ್ಜ್ ಇಫ್ ಮೂವ್ಸ್ ಇನ್ 1 ಸೆಕೆಂಡ್ ಇನ್ ಎ ಕಂಡಕ್ಟರ್, ಅದನ್ನು ನಾವು 1 ಆಂಪೇರ್ ಆಫ್ ಕರೆಂಟ್ ಅಂತ ಕರಿತೀವಿ. ಇದಕ್ಕೆ ಫಾರ್ಮುಲಾ ಏನು ಬರುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ದ ವರ್ಕ್ ಡನ್ W/Q ಆಗುತ್ತೆ. ಅದೇ ಇಲ್ಲಿ ಕರೆಂಟ್ ರೆಪ್ರೆಸೆಂಟೆಡ್ ಬೈ I, ದಟ್ ಈಸ್ ಈಕ್ವಲ್ ಟು I is equal to Q/T ಟೈಮ್. ಸೊ ಈ ಥರ ಫಾರ್ಮುಲಾಸ್ ಬರುತ್ತೆ. ಓಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ನ V ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ V is equal to W/Q ಆ್ಯಂಡ್ ಕರೆಂಟ್ is Q/T. ಸೊ ಇದೆರಡು ಫಾರ್ಮುಲಾಸು ನೆನ್ಪು ಮಾಡಿ. ಈ ಕ್ಲಾಸಸ್ ಅರ್ಥ ಆಗ್ತಾ ಇಲ್ಲ ಅಂತಂದರೆ ಇನ್ನೊಂದ್ಸಲಿ ರಿಪಿಟೇಟಿವ್ ಆಗಿ ನೋಡಿ ಕುತ್ಕೊಂಡು, ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಹಿಯರ್ ಅಲ್ವಾ. ಎಸ್ಪೆಷಲಿ ಎಜುಕೇಷನಲ್ಲಿ ನಿಮಗೆ ರಿಪಿಟೇಷನ್ ಇಸ್ ದ ಮದರ್ ಆಫ್ ಸಕ್ಸಸ್. ರಿಪಿಟೇಟಿವ್ ಆಗಿ ಎಷ್ಟು ಇದನ್ನು ಬಂದು ಮತ್ತೆ ಮತ್ತೆ ನೋಡ್ತೀರಾ, ಅದನ್ನು ಬರೆದು ಪ್ರಾಕ್ಟೀಸ್ ಮಾಡ್ತೀರಾ. ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ನಿಮಗೆ ಎಕ್ಸಾಮಲ್ಲಿ ಎಕ್ಸಿಕ್ಯೂಟ್ ಮಾಡೋಕ್ಕಾಗುತ್ತೆ, ಆಯಿತಾ. ಇದೆಲ್ಲ ಕಾನ್ಸೆಪ್ಟ್ ತಿಳ್ಕೊಂಡ್ಮೇಲೆ ಯಾವ ಟು ಡೂ ಆಲ್ ಯುವರ್ ಹೋಮ್ವರ್ಕ್ಸ್, ವರ್ಕ್ಶೀಟ್ಸ್, ಕ್ಲಾಸಲ್ಲಿ ಏನೇನು ಕೊಟ್ಟಿದ್ದಾರೆ ನೋಟ್ಸಸ್ ಎಲ್ಲ ಪ್ರಾಕ್ಟೀಸ್ ನೀಟಾಗಿ ಮಾಡಬೇಕಾಗುತ್ತೆ. ಆವಾಗ ನಿಮಗೆ ಡೆಫಿನೆಟ್ಲಿ ಒಂದು ಒಳ್ಳೆ ಸ್ಕೋರ್ ಬರುತ್ತೆ. ಹೋಪ್ ನಿಮಗೆ ಇಲ್ಲಿವರೆಗೂ ವೆರಿ ಬೇಸಿಕ್ಸ್ ಆಫ್ ಎಲೆಕ್ಟ್ರಿಸಿಟಿ ಗೊತ್ತಾಗಿದೆ. ಇದ್ರ ಬೇಸಿಸ್ ಮೇಲೆ ಓಮ್ಸ್ ಲಾ ಇರುತ್ತೆ ಆ್ಯಂಡ್ ಡಿಫ್ರೆಂಟ್ ಕಾಂಬಿನೇಷನ್ ಆಫ್ ರೆಸಿಸ್ಟೆನ್ಸ್ ಇರುತ್ತೆ. ವೆರಿ ಸಿಂಪಲ್, ಇಲ್ಲಿಂದ ಮುಂದೆ ಈಸಿ ಇರುತ್ತೆ. ಈಗ ಬಂದಿರೋ ಒಂದು 2-3 ಟರ್ಮ್ಸು, ನಂಬರ್ಸು, ಆಮೇಲೆ ಇದು ಬೇಸಿಕ್ ಫಾರ್ಮುಲಾಸು ನೆನ್ಪಿಟ್ಕೊಳ್ಳಿ. ಇದ್ರ ಮೇಲೂ ಕೂಡ ನಿಮಗೆ ಸಮ್ಸ್ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇದೇ ರೀತಿ ಎಜುಕೇಷನಲ್ ವೀಡಿಯೋಸ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.